ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಕೇತನ. ನಾನು ಇವತ್ತು ನಿಮಗೆ ಪೆರು ದೇಶನ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ಪೆರುವಿನ ಮೂಲ ಮಾಹಿತಿಗಳು. ಪೆರುವಿನ ರಾಜಧಾನಿ ಲೀಮಾ. ಆ ದೇಶದ ಭೂ ವಿಸ್ತೀರ್ಣವು 12,85,220 ಚದರ ಕಿಲೋಮೀಟರ್. ಪೆರುವಿನಲ್ಲಿ ಸುಮಾರು 4 ಕೋಟಿಯಷ್ಟು ಜನರಿದ್ದಾರೆ. ಅಲ್ಲಿ ಸ್ಪ್ಯಾನಿಷ್, ಕ್ವೆಚುವಾ ಮತ್ತು ಇತರೆ ಸ್ಥಳೀಯ ಭಾಷೆಗಳನ್ನು ಮಾತನಾಡುತ್ತಾರೆ. ಪೆರುವಿನ ಭೌಗೋಳಿಕ ಲಕ್ಷಣಗಳೆಂದರೆ ಪಶ್ಚಿಮ ದಿಕ್ಕಿಗೆ ಆಂಡೀಸ್ ಪರ್ವತ, ಕರಾವಳಿ, ಪೆಸಿಫಿಕ್ ಸಾಗರವಿದೆ. ಪೂರ್ವಕ್ಕೆ ಅಮೆಜಾನ್ ಕಾಡು ಇದೆ. ಪೆರುವಿನ ನೈಸರ್ಗಿಕ ಜಲಮೂಲಗಳೆಂದರೆ ಅಂತರ್ಜಲ, ಹಿಮನದಿಗಳು, ಪರ್ವತ ಸರೋವರಗಳು, ನದಿಗಳು ಮತ್ತು ಮಂಜು. ಅಮೆಜಾನ್ ಕಾಡನ್ನು ನಾಶ ಮಾಡ್ತಿರೋದ್ರಿಂದ ಪೆರು ದೇಶಕ್ಕೆ ಹವಾಮಾನ ವೈಪರೀತ್ಯದಿಂದ ಮಳೆ ಬರುತ್ತಿಲ್ಲ. ಅದರಿಂದ ಅವ್ರಿಗೆ ಏನೇನು ತೊಂದರೆ ಆಗಿದೆ ಅಂದರೆ ಅಂತರ್ಜಲ ಮಟ್ಟ ಇಳಿತಾ ಇದೆ, ಮತ್ತು ಅವ್ರಿಗೆ ಕುಡಿಯೋ ನೀರು ಸಿಗ್ತಿಲ್ಲ, ಕೃಷಿ ಮಾಡೋಕ್ಕೆ ಅವ್ರಿಗೆ ನೀರು ಸಿಗ್ತಿಲ್ಲ ಅಂತ. ಅದಕ್ಕೆಲ್ಲ ಅವರು ಸ್ವಲ್ಪ ಕ್ರಮಗಳನ್ನು ತಗೊಂಡಿದ್ದಾರೆ. ಅದಂದರೆ ಗ್ರೇ ವಾಟರ್ ಮರುಬಳಕೆ. ಗ್ರೇ ವಾಟರ್ ಮರುಬಳಕೆ ಅಂದರೆ ಪಾತ್ರೆ ತೊಳೆಯೋ ನೀರು, ಬಟ್ಟೆ ಒಗೆಯೋ ನೀರನ್ನೆಲ್ಲ ಅವರು ಮರುಬಳಸ್ತಾರೆ. ಮತ್ತು ಮಳೆ ನೀರು ಕೊಯ್ಲು ಮತ್ತು ಸ್ಮಾರ್ಟ್ ವಾಟರ್ ಮೀಟರ್ಗಳನ್ನ ಪ್ರತಿಯೊಂದು ಮನೆಗೂ ಅಳವಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಯು. ನಾನು 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇವತ್ತು ನಾನು ಪೆರು ಜನರು ಯಾವ್ಯಾವ ಥರ ನೀರಿನ ಅಭಾವನ ಎದುರಿಸ್ತಿದ್ದಾರೆ ಅಂತ ಹೇಳ್ತೀನಿ. ಹೆಚ್ಚಾಗಿ ಯಾರ್ಯಾರು ನೀರಿನ ಅಭಾವನ ಎದುರಿಸ್ತಿದ್ದಾರೆ ಅಂದರೆ ಮನುಷ್ಯರು ಕುಡಿಯೋ ನೀರು ಮತ್ತು ಬಳಸೋ ನೀರಿಗೆ, ಆಮೇಲೆ ಪ್ರಾಣಿಗಳು ಆಹಾರ ಮತ್ತು ಕುಡಿಯೋ ನೀರು, ಕೈಗಾರಿಕೆ ನೀರು ಸಿಗ್ತಿಲ್ಲ, ಸಿಕ್ಕಿದ್ರೂ ಅದು ತುಂಬ ಮಲಿನಗೊಂಡಿದೆ. ಕೃಷಿ ನೀರು ಸಿಗ್ತಿಲ್ಲ, ಹಾಗಾಗಿ ಅಲ್ಲಿ ಅಷ್ಟೊಂದು ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಬೆಳೆಯೋಕ್ಕಾಗ್ತಿಲ್ಲ. ಇದರಿಂದ ಮೇನ್ ಆಗಿ ಅವರ ಪರಿಸರಕ್ಕೆ ತುಂಬ ಹಾನಿ ಆಗ್ತಿದೆ. ಅವರೊಂದು ಸಾಧನನ ಕಂಡು ಹಿಡ್ದಿದ್ದಾರೆ, ಫಾಗ್ ನೆಟ್ ಅಂತ. ಅದ್ರ ಬಗ್ಗೆ ಮುಂದೆ ವೈಷ್ಣವಿ ಅಕ್ಕ ನಿಮಗೆ ವಿವರಿಸ್ಕೊಡ್ತಾರೆ. ಈಗ ನಾನು ಫಾಗ್ ನೆಟ್ಗಳ ಬಗ್ಗೆ ಹೇಳ್ತೀನಿ. ಫಾಗ್ ನೆಟ್ಗಳನ್ನ ಸುಮಾರು ಒಂದು 60ರಿಂದ 70ರಷ್ಟು ಒಂದು ಸರಣಿಲಿ ಇಟ್ಟಿರ್ತಾರೆ. ಇದನ್ನ ಗುಡ್ಡ ಪ್ರದೇಶಗಳಲ್ಲಿ ಮಾಡ್ತಾರೆ. ಇದು ಮಾಡ್ಬೇಕಂದ್ರೆ 3 ಷರತ್ತುಗಳಿರುತ್ತೆ. ಒಂದು ಗುಡ್ಡ ಪ್ರದೇಶಗಳಿರ್ಬೇಕು, ಇನ್ನೊಂದು ಯಾವಾಗಲೂ ತೇವಾಂಶ ಗಾಳಿ ಇರಬೇಕು, ಮತ್ತೆ ಲೈಟ್ ಅಂದರೆ ಸ್ವಲ್ಪ ಪ್ರಮಾಣಕ್ಕೆ ಗಾಳಿ ಬರ್ತಾ ಇರಬೇಕು. ಇದನ್ನ ಪೆರುವಿಗೆ ತಂದುಕೊಟ್ಟವರು ಆಬೆಲ್ ಕ್ರೂಸ್ ಅನ್ನೋರು. ಇವರು ವ್ಯಾಪಾರಿಯಾಗಿರ್ತಾರೆ. ಇವರು ಆಬೆಲ್ ಕ್ರೂಸ್ ಅನ್ನೋರು ಅವರು ಚಿಕ್ಕವರಿದ್ದಾಗಿಂದಾನೇ ಅವರಿಗೆ ನೀರಿನ ಅಭಾವದ ಅನುಭವ ಇರುತ್ತೆ. ಹಾಗೆ ಮುಂದಿನ ಪೀಳಿಗೆಗೆ ಈ ಅಭಾವದ ಅನುಭವ ಆಗಬಾರ್ದು ಅನ್ನೋ ಈ ಒಂದು ಯೋಜನೆಗೆ ಅವರು ಈ ಒಂದು ಸಾಧನನ ಬೇರೆ ಬೇರೆ ದೇಶದಿಂದ ಮಾಡೋರನ್ನ ಕರೆಸಿ ಹಾಗೆ ಫಾಗ್ ನೆಟ್ಗಳನ್ನ ಮಾಡಿಸ್ತಾರೆ. ಸುಮಾರು 60ರಿಂದ 70 ಫಾಗ್ ನೆಟ್ಗಳನ್ನ 8 ವರ್ಷದಿಂದ ಸ್ಥಾಪನೆ ಮಾಡ್ತಾರೆ. ಈಗ ಅವರು ಈ ನೀರನ್ನ ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇವರು ಒಂದಿಷ್ಟು ಸರಣಿಲಿ ಇಟ್ಟ ಮೇಲೆ ಅಲ್ಲೊಂದು ತೊಟ್ಟಿ ಅಥವಾ ಅಲ್ಲೊಂದು ನಲ್ಲಿ ಇರುತ್ತೆ. ಆ ನಲ್ಲಿನ ಬಿಟ್ಕೊಂಡು ಅವ್ರು ಅಂದ್ರೆ ಅದನ್ನ ಬಳಸ್ಕೋಬಹುದು. ಇಲ್ಲ ಅಂದ್ರೆ ಅವರು ಒಂದು ತೊಟ್ಟಿಲಿ ಇದನ್ನ ಸ್ಟೋರ್ ಮಾಡಿರ್ತಾರೆ. ಈ ನೀರು ಕುಡಿಯೋಕೆ ಇನ್ನೂ ಯೋಗ್ಯವಾಗಿಲ್ಲ. ಆದ್ರಿಂದ ಈ ನೀರನ್ನ ಬರೀ ಕೃಷಿಗೆ ಬಳಸ್ಕೊತಾರೆ. ಅವರು ಈ ಬೆಟ್ಟ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಇದರಲ್ಲಿ ಬೆಳೆಸ್ಕೊಂಡಿದ್ದಾರೆ. ಪ್ರತಿನಿತ್ಯ ಇರುವಂಥ ಸೊಪ್ಪು ಮತ್ತು ತರಕಾರಿಗಳು ಇಲ್ಲಿದೆ. ಮೊದಲು ಏನಾಗಿತ್ತಂದ್ರೆ ಪೆಸಿಫಿಕ್ ಸಾಗರದಿಂದ ತುಂಬಾ ಖನಿಜಾಂಶಗಳು ಬಂದು ಇಲ್ಲಿ ಮೀನುಗಳು ತುಂಬಾ ಇರ್ತಿತ್ತು. ಆದರೆ ಕೈಗಾರಿಕೆಗಳು ಹೆಚ್ಚಾಗಿದ್ರಿಂದ ಮೀನುಗಳು ಸತ್ತೋಗ್ತಾ ಇದ್ವು. ಅದರಿಂದ ಅವ್ರಿಗೆ ಮೀನುಗಾರಿಕೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಬೇರೆ ಉಪಯೋಗ ಇಲ್ಲದೇ ಇದೊಂದು ಮಾಡಬೇಕು. ಇವ್ರಿಗೆ ಪ್ರತಿದಿನ ನೀರು ಕುಡಿಯೋಕ್ಕೆ ಲೀಮಾದಲ್ಲಿರುವಂತಹ ಒಂದು ನಗರ ಪ್ರದೇಶದಿಂದ ಪ್ರತಿ ತಿಂಗಳು 1100 ಲೀಟರ್ ಪ್ರತಿ ಮನೆಗೂ ಬರುತ್ತೆ. ಇಲ್ಲಿ ಸುಮಾರು 250 ಪರಿವಾರಗಳಿವೆ. ನನ್ನ ಹೆಸರು ಕೀರ್ತಿ. ನಾನು 8ನೇ ತರಗತಿನಲ್ಲಿ ಓದಿದ್ದೀನಿ. ನಾನು ಥೇಮ್ಸ್ ನದಿ ಬಗ್ಗೆ ಹಂಚ್ಕೊತೀನಿ. ಅದಕ್ಕೂ ಮೊದಲು ದೇಶದ ಬಗ್ಗೆ ತಿಳ್ಕೊಳ್ಳೋಣ. ಯುಕೆನಲ್ಲಿರುವ 4 ದೇಶಗಳಲ್ಲಿ ಅತಿ ದೊಡ್ಡ ದೇಶ ಮತ್ತು ಅತಿ ಜನಸಂಖ್ಯೆ ಇರುವ ದೇಶ ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿ 100ಕ್ಕೂ ಹೆಚ್ಚು ಸಣ್ಣ ದ್ವೀಪಗಳಿವೆ. ಇಂಗ್ಲೆಂಡ್ನ ರಾಜಧಾನಿ ಲಂಡನ್ ಮಧ್ಯಭಾಗದಲ್ಲೇ ಥೇಮ್ಸ್ ನದಿ ಹರಿಯೋದು. ಇಂಗ್ಲೆಂಡ್ನ ಜನಸಂಖ್ಯೆ 70 ಲಕ್ಷ. ಅವರಿಗೆ ಸಹಜ ನೀರಿನ ಮೂಲ ಅಂತರ್ಜಲ ಮತ್ತು ನದಿಗಳು. ಈಗ ಥೇಮ್ಸ್ ನದಿ ಬಗ್ಗೆ ಅರ್ಜುನ.
ಥೇಮ್ಸ್ ನದಿ 346 ಕಿಲೋಮೀಟರ್ಷ್ಟು ದೂರ ಆಗಿರುತ್ತೆ. ಅದು ಇಂಗ್ಲೆಂಡ್ನ 2ನೇ ಅತಿ ಉದ್ದವಾದ ನದಿ. ಅದು ಗ್ಲೋಸ್ಟರ್ ಶೈರ್ನಲ್ಲಿ ಹುಟ್ಟಿ ಸುಮಾರು ದೂರ ಆದಮೇಲೆ ಉತ್ತರ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಇದು ಲಕ್ಷಾಂತರ ಜನರ ಜೀವನ ಮತ್ತು ಭವಿಷ್ಯವನ್ನು ರೂಪಿಸಿದೆ. ಇದಕ್ಕೆ 2500 ವರ್ಷಗಳಿಗಿಂತ ಹೆಚ್ಚು ಹಳೆಯ ಪ್ರಾಚೀನ ಇತಿಹಾಸ ಇದೆ. ಇದಕ್ಕೆ ರೋಮನರ ಕಾಲದಲ್ಲಿ ಡಮಾಸಿಸ್ ಅನ್ನೋ ಹೆಸರು ಬಂತು. ಇದು ಲಂಡನ್ನ ವಾಣಿಜ್ಯ ಕೇಂದ್ರವಾಗಿತ್ತು ಮತ್ತೆ ಈ ರೀತಿ ಅದು ಲಂಡನ್ನಿನ ಚಾಲಕ ಶಕ್ತಿಯಿಂದ ಅನಿಸ್ಕೊತು. ಬರೀ ಸಂತಸದ ಘಟನೆಗಳಷ್ಟೇ ಅಲ್ಲದೆ ಇದರಲ್ಲಿ ದುಃಖಕರ ವಿಷಯಗಳು ನಡೆದಿವೆ. ಅದಕ್ಕೊಂದು ಉದಾಹರಣೆ 1348ರಲ್ಲಿ ಕರಾಳ ಮೃತ್ಯು ಎಂದು ಕರೆಯಲ್ಪಡುವ ಪ್ಲೇಗ್ ರೋಗವು ಹೊರದೇಶದಿಂದ ಬರುತ್ತಿದ್ದ ಹಡಗುಗಳಲ್ಲಿ ಲಂಡನ್ಗೆ ಕಾಲಿಟ್ಟು. ಇದರಿಂದ ಭಯಂಕರ ಸಾವು ನೋವು ಹಾಹಾಕಾರ ಉಂಟಾಗುತ್ತೆ. ಆಮೇಲೆ ಕೈಗಾರಿಕೀಕರಣ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಪ್ರಾರಂಭ ಆಗುತ್ತೆ. ಅದರ ಅದಕ್ಕೆ ಥೇಮ್ಸ್ ನದಿ ತುಂಬ ಸಹಾಯ ಮಾಡುತ್ತೆ. ಅದರಿಂದ ಅದು ಥೇಮ್ಸ್ ನದಿ ಇಂಗ್ಲೆಂಡ್ನ ಕೈಗಾರಿಕಾ ಹೆದ್ದಾರಿ ಅಂತ ಅನ್ನಿಸ್ಕೊಳುತ್ತೆ. ಆದರೆ ಕಾರ್ಖಾನೆಗಳಿಂದ ಬರ್ತಿದ್ದ ತ್ಯಾಜ್ಯಗಳು ಮತ್ತು ಕೊಳಚೆ ನೀರನ್ನು ನದಿಗೆ ಬಿಡಲಾಗ್ತಾ ಇರುತ್ತೆ. ಅದರಿಂದ ನದಿ ನೀರು ಸಂಪೂರ್ಣವಾಗಿ ವಿಷಕಾರಿ ಆಗಿಬಿಡುತ್ತೆ. 1858ರ ಬೇಸಿಗೆ ಎಲ್ಲದಕ್ಕಿಂತ ಭೀಕರವಾಗಿರುತ್ತೆ. ಆವಾಗ ಜನರು ಅದು ನದಿಗೆ ದ ಗ್ರೇಟ್ ಸ್ಟಿಂಕ್ ಅನ್ನೋ ಹೆಸರನ್ನ ಕೊಡ್ತಾರೆ. ಈಗ ನದಿನ ಹೆಂಗೆ ಸ್ವಚ್ಛ ಮಾಡಿದ್ರು ಅಂತ ಹೇಳ್ತೀನಿ. 2015ರಲ್ಲಿ ಈ ಪ್ರಾಜೆಕ್ಟ್ನ ಶುರು ಮಾಡಿದ್ರು. 2022ರಲ್ಲಿ ಈ ಪ್ರಾಜೆಕ್ಟ್ನ ಮುಗಿಸಿದ್ರು. 4.2 ಬಿಲಿಯನ್ ಹಣನ ಈ ಪ್ರಾಜೆಕ್ಟ್ಗೆ ಖರ್ಚು ಮಾಡಿದ್ದಾರೆ. ಇದು 25 ಕಿಲೋಮೀಟರ್ ಅಂಡರ್ಗ್ರೌಂಡ್ ಟನಲ್ ಆಗಿದೆ. ಈ ಟನಲ್ನಲ್ಲಿ ಒಂದಷ್ಟು ಜಲ ಶುದ್ಧಿಯಾಗಕ್ಕೆ ಘಟಕಗಳನ್ನ ನಿರ್ಮಿಸಿದ್ದಾರೆ. ಅದು ಜಲ ಶುದ್ಧಿಯಾಗಿ ಮತ್ತೆ ನದಿಗೆ ಹೋಗ್ತಿದೆ. ಈಗ ನದಿ ತುಂಬ ಸ್ವಚ್ಛವಾಗಿ ಹರಿತಿದೆ. ಈಗ ಎಷ್ಟೊಂದು ಜನರು ಅಲ್ಲಿ ವಾಕಿಂಗಿಗೆ ಅಂತ ಬರ್ತಾರೆ. ಮತ್ತು ಕಾರ್ಖಾನೆ ತ್ಯಾಜ್ಯ ನೀರನ್ನ ಹಾಗೆ ಬಿಡ್ತಿಲ್ಲ, ಅದನ್ನು ಶುದ್ಧಿ ಮಾಡೇ ನದಿಗಳಿಗೆ ಬಿಡ್ತಿದ್ದಾರೆ. ಮತ್ತು ಜನರು ಅಲ್ಲಿಗೇನು ಕಸ ಹಾಕಬಾರ್ದು ಅಂತಲೂ ಅವರು ನಿರ್ಧರಿಸಿದ್ದಾರೆ. ಈಗ ಸರ್ಕಾರ ಮತ್ತು ಜನರು ನದಿನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಇವಾಗ ನಾನು ಸಿಂಗಾಪುರಿನ ಮೂಲ ಮಾಹಿತಿ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಸಿಂಗಾಪುರ್ನಲ್ಲಿ 60 ಲಕ್ಷ ಜನ ವಾಸಿಸ್ತಾ ಇದ್ದಾರೆ. ಈ ದೇಶ ದಕ್ಷಿಣ ಏಷ್ಯಾದಲ್ಲಿದೆ. ಈ ದೇಶದ ಹತ್ರ ಇಂಡಿಯನ್ ಓಷನ್ ಮತ್ತೆ ದಕ್ಷಿಣ ಚೈನಾ ಸಿ ಅಲ್ಲಿ ಬಂದು ಸೇರುತ್ತೆ. ಒಂದು ವರ್ಷಕ್ಕೆ ಸಿಂಗಾಪುರ್ನಲ್ಲಿ 2400 ಮಿಲಿಮೀಟರ್ ಅಷ್ಟು ಮಳೆ ಬೀಳುತ್ತೆ. ಇಲ್ಲಿ ಈ ದೇಶ 639.1 ಚದರ ಕಿಲೋಮೀಟರ್ ವರೆಗೂ ಹರಡಿದೆ. ಇಲ್ಲಿ 50 ಚಿಕ್ಕ ಚಿಕ್ಕ ದ್ವೀಪಗಳಿದೆ. ಅದರಲ್ಲಿ ಒಂದು ದೊಡ್ಡ ದ್ವೀಪ ಸಿಂಗಾಪುರ್. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ದ್ವೀಪನ ಬಳಸಲ್ಲ. ಮತ್ತೆ ಒಟ್ಟಾಗಿ ಸಿಂಗಾಪುರ್ನಲ್ಲಿ 1 ಚದರ ಕಿಲೋಮೀಟರ್ಗೆ 9,000 ಜನ ಬದುಕ್ತಾ ಇದ್ದಾರೆ. ಆದರೆ ಭಾರತದಲ್ಲಿ 1 ಚದರ ಕಿಲೋಮೀಟರ್ಗೆ 300ರಿಂದ 400 ಜನ ಬದುಕ್ತಾರೆ. ಇದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸಿಂಗಾಪುರ್ ಭಾರತಕ್ಕಿಂತ ಎಷ್ಟು ಚಿಕ್ಕದಾಗಿದೆ ಅಂತ. ಮತ್ತೆ ಸಿಂಗಾಪುರ್ ಈಕ್ವೆಟರ್ ಹತ್ರ ಇರೋದ್ರಿಂದ ಇಲ್ಲಿ ತಾಪಮಾನ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನೀರಿನ ತೊಂದರೆಗಳಾಗ್ತಾ ಇದೆ. ಅದ್ರ ಬಗ್ಗೆ ಮುಂದೆ ನನ್ನ ತಂಡದವರು ಹೇಳ್ತಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀ. 8ನೇ ತರಗತಿನಲ್ಲಿ ಓದ್ತಾ ಇದ್ದೀನಿ. ನಾನು ಸಿಂಗಾಪುರ್ನ ನದಿ ಮತ್ತೆ ಜಲಾಶಯ ಮತ್ತೆ ಇತರಗಳ ಬಗ್ಗೆ ಹೇಳ್ತೀನಿ. ಸಿಂಗಾಪುರಲ್ಲಿ ಒಟ್ಟು 17 ಜಲಾಶಯಗಳಿವೆ. ಅದರಲ್ಲಿ ಒಂದು ದೊಡ್ಡ ಜಲಾಶಯ ಮರೀನಾ ಜಲಾಶಯ. ಇದು 350 ಮೀಟರ್ ಅಷ್ಟು ದೊಡ್ಡದಿದೆ. ಇದು ಅವರು ಮಳೆ ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಇಟ್ಕೋತಾರೆ. ಮತ್ತೆ ಇಲ್ಲಿ ಸಿಂಗಾಪುರ್ನಲ್ಲಿ ಒಟ್ಟು 32 ನದಿಗಳಿವೆ. ಅದರಲ್ಲಿ ದೊಡ್ಡ ನದಿ ಅಂದ್ರೆ
ತಂಡದ ವ್ಯವಸ್ಥೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ಸಿಂಗಾಪುರಲ್ಲಿ ನೀರಿನ ಅಭಾವಕ್ಕೆ ಕಾರಣಗಳನ್ನು ಹೇಳ್ತೀನಿ. ಸಿಂಗಾಪುರ್ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ 15 ಮೀಟರ್ ಎತ್ತರ ಅಷ್ಟೇ ಇರೋದು. ಮತ್ತು ಅಲ್ಲಿ ಹೆಚ್ಚು ಮರಗಿಡಗಳಿಲ್ಲ, ಆಮೇಲೆ ಬೆಟ್ಟಗುಡ್ಡಗಳಿಲ್ಲ. ಹಾಗಾಗಿ ಅಲ್ಲಿ ಮಳೆ ಮೋಡಗಳು ತಡೆಯಲ್ಲ. ಮುಂದೆ ಹೋಗ್ಬಿಟ್ಟು ಮಲೇಷ್ಯಾದಲ್ಲಿ ತಡೆದು ಅಲ್ಲಿ ಮಳೆ ಬರುತ್ತೆ. ಹಾಗಾಗಿ ಸಿಂಗಾಪುರಲ್ಲಿ ಮಳೆ ಬರಲ್ಲ. ಅಲ್ಲಿ ನಗರೀಕರಣ ಹೆಚ್ಚಾಗಿದೆ. ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳು, ಸಿಹಿ ನೀರು, ಆಮೇಲೆ ಜಾಗ ಕಡಿಮೆ ಇದೆ. ಸಿಂಗಾಪುರ್ದು 50% ಜಾಗನ ಅವರು ಕಟ್ಟಡಗಳಿಗೆ ಬಳಸ್ಕೊಂಡಿದ್ದಾರೆ. 40% ಜಾಗನ ಅವರು ಪಾರ್ಕ್ಗಳಿಗೆ ಬಳಸ್ಕೊಂಡಿದ್ದಾರೆ. 8% ಜಾಗಗಳು ಬಳಸೋಕ್ಕಾಗದೇ ಇರೋ ಜಾಗಗಳಾಗಿದೆ, ಕಡಲ ತೀರ ಆ ಥರದ್ದು ಆಗಿದೆ. ಇನ್ನು 2% ಜಾಗನ ಮಾತ್ರ ಅವ್ರು ಕೃಷಿಗೆ ಬಳಸ್ಕೊಂಡಿದ್ದಾರೆ. ಕೃಷಿಯಲ್ಲಿ ಹೆಚ್ಚು ಅವ್ರಿಗೆ ಆದಾಯ ಆಗಲ್ಲ ಅಂದ್ಬಿಟ್ಟು ಅವರು ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ 2 ದೇಶಗಳ ಮಧ್ಯೆ ಹಣಕಾಸಿನ ವ್ಯವಹಾರಕ್ಕೆ ಮಧ್ಯವರ್ತಿಯಾಗಿದ್ದಾರೆ. ಸಿಂಗಾಪುರ ಅವರು ಮಲೇಷ್ಯಾದಿಂದ ನೀರನ್ನು ಆಮದು ಮಾಡ್ಕೋತಾ ಇದ್ದಾರೆ. ಈಗ ನಾನು ಮಲೇಷ್ಯಾ ಮತ್ತು ಸಿಂಗಾಪುರ್ ನೀರಿನ ಒಪ್ಪಂದಗಳ ಬಗ್ಗೆ ಹೇಳ್ತೀನಿ. ಮೊದಲನೇ ಒಪ್ಪಂದ 1927ರಲ್ಲಾಯಿತು. ಅದು ಮಲೇಷ್ಯಾದ ಜೋಹಾರ್ ನದಿಯಿಂದ ನೀರನ್ನ ಆಮದು ಮಾಡ್ಕೊಳ್ಳೋಕ್ಕೆ. 2ನೇ ಒಪ್ಪಂದ 1961ರಲ್ಲಾಯಿತು. ಇದು ಒಂದಿನಕ್ಕೆ ಸುಮಾರು 33 ಕೋಟಿ ಲೀಟರ್ ನೀರನ್ನು ತರಿಸ್ಕೊಳ್ಳೋಕ್ಕೆ. ಈ ಒಪ್ಪಂದ 2011ರಲ್ಲಿ ಮುಗೀತು. 3ನೇ ಒಪ್ಪಂದ 1962ರಲ್ಲಿ ಮಾಡಿದ್ರು. ಈ ಒಪ್ಪಂದ 2061ರಲ್ಲಿ ಮುಗಿಯುತ್ತೆ. ಈಗ ಸಿಂಗಾಪುರ ಒಂದಿನಕ್ಕೆ ಸುಮಾರು 946 ಕೋಟಿ ಲೀಟರ್ ನೀರಿಗೆ 4,73,00,000 ರೂಪಾಯಿನ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈಗ ಈ ಸಮಸ್ಯೆಗಳಿಗೆ ಅವ್ರು ಏನೇನು ಪರಿಹಾರಗಳನ್ನ ಕಂಡುಹಿಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅದನ್ನ ನಾನು ಮುಂದೆ ಹಂಚ್ಕೊಳ್ತೀನಿ. ಅವರು 4 ನ್ಯಾಷನಲ್ ಟ್ಯಾಪ್ಸ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಲೋಕಲ್ ಕ್ಯಾಚ್ಮೆಂಟ್ ವಾಟರ್ ಅಂತ. ಮಳೆ ನೀರನ್ನ ನದಿ ಕೆರೆಗಳಂತಹ ಜಾಗಗಳಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾರೆ. ಇದು 2ರಿಂದ 3ನೇ ಭಾಗದಷ್ಟು ಕ್ಯಾಚ್ಮೆಂಟ್ ಏರಿಯಾ ಇಡೀ ಸಿಂಗಾಪುರ್ನಲ್ಲಿದೆ. ಈ 2060 90% ಅಷ್ಟು ಕ್ಯಾಚ್ಮೆಂಟ್ ಏರಿಯಾನ ಹೆಚ್ಚಿಸಬೇಕು ಅಂತ ಅನ್ಕೊಂಡಿದ್ದಾರೆ. 2ನೇ ಅಂದರೆ 100 ಹನಿ ಬಿದ್ದರೆ 90 ಹನಿನ ಅವರು ಸಂಗ್ರಹಿಸಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. 2ನೇ ನ್ಯಾಷನಲ್ ಟ್ಯಾಪ್ ಬಂದು ಎನಿ ವಾಟರ್ ಅಂತ. ಚರಂಡಿ ನೀರನ್ನ ಕುಡಿಯೋ ನೀರಾಗಿ ಶುದ್ಧೀಕರಿಸುವಂತ ಒಂದು ಘಟಕ. ಇದನ್ನ ಪಬ್ಲಿಕ್ ಯುಟಿಲಿಟಿ ಬೋರ್ಡ್ ಅವರು 2003ರಲ್ಲಿ ಜಾರಿಗೆ ತಂದಿದ್ದು. ಈಗ ನಮ್ಗೆ ಹೆಂಗೆ ಬಿಸ್ಲರಿ ವಾಟರ್ ಇದೆಯೋ ಹಾಗೆ ಅವ್ರಿಗೆ ಎನಿ ವಾಟರ್. ಅದೇ ನಾವು ಅಂತರ್ಜಲದಿಂದ ನೀರನ್ನ ಶುದ್ಧೀಕರಿಸಿ ತಗೊಳ್ತೀವಿ, ಅವರು ಚರಂಡಿ ನೀರನ್ನ ಶುದ್ಧೀಕರಿಸಿ ಉಪಯೋಗಿಸ್ಕೊಳ್ತಾರೆ. ಸಿಂಗಾಪುರ್ನಲ್ಲಿರೋ ಜನರಿಗೆ ಸಿಗೋ ನೀರಿನಲ್ಲಿ 30ರಿಂದ 40% ಅಷ್ಟು ನೀರು ಈ ಎನಿ ವಾಟರ್ ಕಡೆಯಿಂದಾನೇ ಹೋಗೋದು. ಇದನ್ನ 2060 55% ಅಷ್ಟು ಹೆಚ್ಚಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಲ್ಲಿ 3 ಪ್ರಕ್ರಿಯೆ ಇದೆ. ಮೊದಲನೇದು ಮೈಕ್ರೋಫಿಲ್ಟ್ರೇಷನ್. ಇದರಲ್ಲಿ ಸಣ್ಣ ಸಣ್ಣ ಘನ ಪದಾರ್ಥಗಳು, ಅಣುಗಳು, ಬ್ಯಾಕ್ಟೀರಿಯಾ, ವೈರಸ್ಗಳನ್ನ ತೆಗೆದುಹಾಕುತ್ತೆ. 2ನೇ ಪ್ರಕ್ರಿಯೆ ಬಂದು ರಿವರ್ಸ್ ಆಸ್ಮೋಸಿಸ್. ಈ ಪ್ರಕ್ರಿಯೆಯಲ್ಲಿ ನೀರು ಸಂಪೂರ್ಣವಾಗಿ ಶುದ್ಧಿಯಾಗಿ ಬರೀ ವಾಟರ್ ಮಾಲಿಕ್ಯೂಲ್ಸ್ ಪಾಸ್ ಆಗೋ ಥರ ಮಾಡುತ್ತೆ. 3ನೇ ಪ್ರಕ್ರಿಯೆ ಬಂದು ಅಲ್ಟ್ರಾವೈಲೆಟ್ ಡಿಸ್ಇನ್ಫೆಕ್ಷನ್ ಅಂತ. ನೀರು ತನಗೆ ಬೇಕಾಗಿರೋ ಖನಿಜಗಳನ್ನೆಲ್ಲ ಕಳ್ಕೊಂಡಿರುತ್ತೆ. ಈ ಪ್ರಕ್ರಿಯೆಯಿಂದ ಆ ಖನಿಜಗಳನ್ನ ಮತ್ತೆ ನೀರು ಕೊಡುತ್ತೆ. 3ನೇ ನ್ಯಾಷನಲ್ ಟ್ಯಾಪ್ ಬಂದು ಡಿಸ್ಯಾಲಿನೇಷನ್ ಅಂತ. ಉಪ್ಪು ನೀರನ್ನ ಸಿಹಿ ನೀರಾಗಿ ಪರಿವರ್ತಿಸುವಂತ ಒಂದು ಘಟಕ. ಇದು ಸಿಂಗಾಪುರ್ನಲ್ಲಿ 5 ಪ್ಲಾಂಟ್ ಇದೆ. ಇದು ದಿನಕ್ಕೆ 25ರಿಂದ 30% ಅಷ್ಟು ನೀರನ್ನ ಕೊಡುತ್ತೆ. ಆಮೇಲೆ 4ನೇ ನ್ಯಾಷನಲ್ ಟ್ಯಾಪ್ ಬಂದು ಇಂಪೋರ್ಟೆಡ್ ವಾಟರ್ ಅಂತ. ಆವಾಗಲೇ ಮಾನಸ ಹೇಳಿದಾಗೆ ಅವರು ಮಲೇಷ್ಯಾದಿಂದ ನೀರನ್ನ ಆಮದು ಮಾಡ್ಕೊಳ್ತಾರೆ. ಆಮೇಲೆ ಅವ್ರು ಇದನ್ನು ಬಿಟ್ಟು ಬೇರೆ ಬೇರೆ ವಿಧಾನಗಳಲ್ಲಿ ನೀರನ್ನ ಸಂಗ್ರಹಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಎನರ್ಜಿ ನ್ಯೂಟ್ರಲ್ ಎಫರ್ಟ್ಸ್ ಅಂತ. ತೆಂಗೆ ಅನ್ನೋ ನದಿಯ ಕೆಲವು ಭಾಗಗಳಲ್ಲಿ 60 ಮೆಗಾವಾಟ್ ಸೋಲಾರ್ ಪ್ಯಾನಲ್ನ ಹಾಕಿದ್ದಾರೆ. ಇದು ಅವ್ರಿಗೆ 7% ಅಷ್ಟು ಕರೆಂಟ್ನ ಕೊಡ್ತಾ ಇದೆ. ಮತ್ತೆ 2045 ನೆಟ್ ಝೀರೋ ಎಮಿಷನ್ ಸಿಂಗಾಪುರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಹೊಗೆ ರಹಿತ ಸಿಂಗಾಪುರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಅವರು ಡೀಪ್ ಟನಲ್ ಸೆವರೇಜ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಅಶುದ್ಧ ನೀರನ್ನ ಅವರು ಶುದ್ಧೀಕರಣ ಘಟಕಕ್ಕೆ ಕಳಿಸ್ತಾ ಇದ್ದಾರೆ. ಆಮೇಲೆ ಅವರು ಟುವರ್ಸ್ ನೆಕ್ಸಸ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಶುದ್ಧಿಯಾಗಿರೋ ನೀರೆಲ್ಲ ಒಂದ್ ಕಡೆ ಹೋಗುತ್ತೆ, ಅಶುದ್ಧ ನೀರಿನಲ್ಲಿರೋ ಘನ ಪದಾರ್ಥನ ಇವರು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ABC ವಾಟರ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದರ A ಅಂದ್ರೆ ಆಕ್ಟಿವ್, B ಅಂದ್ರೆ ಬ್ಯೂಟಿಫುಲ್, C ಅಂದ್ರೆ ಕ್ಲೀನ್ ವಾಟರ್ ಅಂತ.
ಅಲ್ಲಿ ಹೆಚ್ಚು ವಾಟರ್ ಪಾರ್ಕ್ಸ್ಗಳು ಮತ್ತು ಪಬ್ಲಿಕ್ ಪಾರ್ಕ್ಸ್ಗಳಿರೋದ್ರಿಂದ ಅಲ್ಲಿ ಯೂಸ್ ಆಗಿರೋ ನೀರನ್ನ ಡೈರೆಕ್ಟಾಗಿ ಅಂತರ್ಜಲಕ್ಕೆ ಕನೆಕ್ಟ್ ಮಾಡ್ತಾರೆ. ಆಮೇಲೆ ಇವರು ನೀರನ್ನ ಹೇಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅವರು ಪಬ್ಲಿಕ್ ಯುಟಿಲಿಟಿ ಬೋರ್ಡ್ ಅವರು 2021ರಲ್ಲಿ ಒಂದು ಮನೆಗೆ 158 ಲೀಟರ್ ಅಷ್ಟು ನೀರನ್ನ ಕೊಡ್ತಾ ಇದ್ರು. 2030 ಒಂದು ಮನೆಗೆ 130 ಲೀಟರ್ ಅಷ್ಟು ನೀರನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ 28 ಲೀಟರ್ ಅಷ್ಟು ನೀರನ್ನ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಯೂಸ್ ಆಗಿರೋ ನೀರನ್ನ ಅವರು ಕಂಪ್ಲೀಟ್ ಆಗಿ ರಿಸೈಕಲ್ ಮಾಡಿ ಕೊಡಬೇಕು. ಅದಕ್ಕೆ ಪಬ್ಲಿಕ್ ಯುಟಿಲಿಟಿ ಬೋರ್ಡ್ ಅವರು 50% ಫಂಡ್ ಕೊಡುತ್ತೆ. ಇದರಿಂದ ನಮಗೇನು ತಿಳಿತು ಅಂತ ಅಂದರೆ ಅವರು ಒಂದು ಹನಿನೂ ಕೂಡ ವ್ಯರ್ಥ ಮಾಡ್ದಲೇ ಎಲ್ಲದನ್ನೂ ಉಪಯೋಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಮತ್ತು ವೇಸ್ಟ್ ವಾಟರ್ನೂ ಕೂಡ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮತ್ತು ಇದು ನಮ್ಮ ನೀರಿನ ನಿರ್ವಹಣೆಗೆ ಒಂದೊಳ್ಳೆ ಮಾದರಿಯಾಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾ. ನಾನು 6ನೇ ತರಗತಿ ಓದ್ತಾ ಇದ್ದೀನಿ. ಇವಾಗ ನಾನು ಆಸ್ಟ್ರೇಲಿಯಾ ಬಗ್ಗೆ ಹೇಳ್ತೀನಿ. ಆಸ್ಟ್ರೇಲಿಯಾದು ಪಾಪ್ಯುಲೇಷನು 2.25 ಕೋಟಿ. ಸೊ ಮುಂಚೆ ಹರಿತಿದ್ದ ಕೆರೆಗಳು ಇವಾಗ ಹರಿತಿಲ್ಲ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಲೇಕ್ ಡಿಸಪಾಯಿಂಟ್ಮೆಂಟ್, ಒಂದು ಲೇಕ್ ಅಯರ್ ಮತ್ತು ಇನ್ನೊಂದು ಲೇಕ್ ಹುಂಗೋ. ಇವರಿಗೆ ನೀರಿನ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರೆ, ಒಂದು ಹವಾಮಾನ ಬದಲಾವಣೆ ಮತ್ತು ಕೆರೆಗಳೆಲ್ಲ ಒಣಗೋಗ್ತಿರೋದು. ಅವ್ರದ್ದು ಮುಕ್ಕಾಲು ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಮಳೆ ಬರ್ತಿಲ್ಲ. ಇನ್ನೊಂದು ಅವರು ಎಲ್ಲ ಜನಸಂಖ್ಯೆನೂ ಒಂದೇ ಕಡೆ ಬರುತ್ತಿರೋದ್ರಿಂದ ಅವ್ರಿಗೆ ಆ ಕಡೆಗೆ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಇನ್ನೊಂದು ಫ್ಯಾಕ್ಟರಿಗಳಲ್ಲೆಲ್ಲ ತುಂಬ ಸಾಮಾನ ತಯಾರಿಸ್ತಿದ್ದಾರೆ. ಅದರಿಂದ ಅವ್ರಿಗೆ ತುಂಬ ನೀರು ಬೇಕಾಗ್ತಿದೆ. ಇದಕ್ಕೆ ಅವ್ರ ಪರಿಹಾರಗಳು ಏನೇನು ಕಂಡುಹಿಡ್ಕೊಂಡಿದ್ದಾರೆ ಅಂದರೆ, ರೈತರು ಜಾಸ್ತಿ ನೀರನ್ನ ಹೀರ್ಕೊಳ್ಳದೇ ಇರೋಂತಹ ಬೆಳೆಗಳನ್ನ ಬೆಳೆಸ್ತಿದ್ದಾರೆ. ಅವಾಗ ಮಣ್ಣು ಯಾವಾಗಲೂ ಒದ್ದೆ ಮತ್ತು ಆರೋಗ್ಯಕರವಾಗಿರುತ್ತೆ ಅಂತ. ಆಸ್ಟ್ರೇಲಿಯಾ 4 ರೀಜನ್ಸ್ ಆಗಿ ಡಿವೈಡ್ ಆಗಿದೆ. ಅದರಲ್ಲಿ ಒಂದು ದ ವೆಸ್ಟರ್ನ್ ಪ್ಲಾಟ್ಯೂ, ಅದು ತುಂಬ ಡೆಸರ್ಟ್ಸ್ ಇದೆ. ಅದರಲ್ಲಿ ಅದು ಡೆಸರ್ಟೆಡ್ ರೀಜನ್ ಅಂತಲೇ ಅದನ್ನು ಕರೆಯೋದು. ಎರಡನೇದು ದ ಈಸ್ಟರ್ನ್ ಹೈಲ್ಯಾಂಡ್ಸ್, ಅದರಲ್ಲಿ ತುಂಬ ಬೆಟ್ಟಗಳಿವೆ, ಪರ್ವತಗಳಿವೆ. ಮತ್ತು ಮೂರನೇದು ಬಂದ್ಬಿಟ್ಟು ದ ಸೆಂಟ್ರಲ್ ಲೋಲ್ಯಾಂಡ್ಸ್ ಅಂತ. ಅದರಲ್ಲಿ ಆರ್ಟೆಸಿಯನ್ ಬೇಸಿನ್ ಅಂತಿದೆ. ಅದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡರ್ಗ್ರೌಂಡ್ ಫ್ರೆಶ್ ವಾಟರ್ ರಿಸರ್ವರ್ಸು. ಅದರಿಂದನೇ ಆಸ್ಟ್ರೇಲಿಯಾ ದೇಶದವರು ಜಾಸ್ತಿ ನೀರನ್ನ ಪಡ್ಕೊಳ್ಳೋದು. ಮತ್ತು ಅಲ್ಲಿ ಮರೆ ಡಾರ್ಲಿಂಗ್ ಬೇಸಿನ್ ಅಂತ ಅಂದರೆ ಅದು ಅಗ್ರಿಕಲ್ಚರಲ್ ರೀಜನ್. ಅಲ್ಲೇ ಜಾಸ್ತಿ ಬೆಳೆಗಳನ್ನ ಬೆಳೆಸ್ಬಿಟ್ಟು ಅದರಿಂದನೇ ಅವರು ಫುಡ್ಡನ್ನ ತಗೊಳ್ಳೋದು. ಆಮೇಲೆ ದ ಲಾಸ್ಟ್ ಬಂದ್ಬಿಟ್ಟು ದ ಕೋಸ್ಟಲ್ ಪ್ಲೇನ್ಸ್ ಅಂತ. ಅದು ಆಸ್ಟ್ರೇಲಿಯಾದ ಬಾರ್ಡರ್ಸ್ ಅಲ್ಲಿ ಬರುತ್ತೆ. ಇವಾಗ ಆಸ್ಟ್ರೇಲಿಯಾ ಅವಾಗ ಹೆಂಗೆ ಸೇವ್ ಮಾಡ್ತಿದ್ದಾರೆ ಅಂತ ಹೇಳಿದೆ, ಇವಾಗ ಅವ್ರು ಬೇರೆ ಬೇರೆ ವಿಧದಲ್ಲಿ ಹೆಂಗೆ ನೀರು ತಗೋತಿದ್ದಾರೆ ಅಂತ ಹೇಳ್ತೀನಿ. ಅವರು ಒಂದು ಗ್ರೌಂಡ್ ವಾಟರ್ ರಿಲಯನ್ಸ್, ನಾವು ಹೆಂಗೆ ಭೂಮಿ ಒಳಗಿಂದ ಬೋರ್ವೆಲ್ ಕಟ್ಬಿಟ್ಟು ನೀರು ತಗೋತೀವೋ ಹಾಗೆ ಅವರು ಮಾಡ್ತಿದ್ದಾರೆ. ಮತ್ತು ಡಿಸ್ಯಾಲಿನೇಷನ್, ಅವರು ಸಾಲ್ಟ್ ಲೇಕ್ಸ್ ಅಲ್ಲಿ ಉಪ್ಪಿನಾಂಶ ತೆಗೆದ್ಬಿಟ್ಟು ಬೇರೆ ನೀರನ್ನ ಬಳಸ್ಕೊತಿದ್ದಾರೆ. ಮತ್ತು ಅವ್ರೇನು ವಿಶೇಷ ಅಂತ ಹೇಳಿದ್ರೆ, ಅವರು ವಾಟರ್ ಮೈನಿಂಗ್ ಮಾಡ್ತಿದ್ದಾರೆ. ನಾವು ಹೆಂಗೆ ಗೋಲ್ಡ್ಗೆ ಮೈನಿಂಗ್ ಮಾಡ್ತೀವೋ ಹಾಗೆ ಅವ್ರಿಗೆ ವಾಟರ್ಗೆ ಮೈನಿಂಗ್ ಮಾಡೋ ಪರಿಸ್ಥಿತಿ ಬಂದಿದೆ. ಇವಾಗ ನಾನು ಆಸ್ಟ್ರೇಲಿಯಾ ವೆಲ್ಸ್ ಸ್ಕೀಮ್ ಬಗ್ಗೆ ಹೇಳ್ತೀನಿ. ವೆಲ್ಸ್ದು ಫುಲ್ ಫಾರ್ಮು ವಾಟರ್ ಎಫಿಷಿಯನ್ಸಿ ಲೇಬಲಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಂತ. ಇದೇನಂತ ಹೇಳಿದ್ರೆ, ಯಾವ್ದಾದ್ರು ಸಾಮಾನು ಮಾರಾಟ ಆಗೋಕ್ಕಿಂತ ಮುಂಚೆ ಇದ್ರ ಮೇಲೆ ಒಂದು ಸ್ಟಿಕ್ಕರ್ ಇರಬೇಕು. ಅದರಲ್ಲಿ 1 to 6 ಸ್ಟಾರ್ ರೇಟಿಂಗ್ ಇರಬೇಕು. 6 ಅಂತ ಹೇಳಿದ್ರೆ ತುಂಬ ನೀರು ಬಳಕೆ ಆಗಿದೆ ಈ ಸಾಮಾನ ತಯಾರಿಸೋಕ್ಕೆ ಅಂತ. 1 ಅಂತ ಹೇಳಿದ್ರೆ ತುಂಬ ಕಡಿಮೆ ನೀರು ಬಳಕೆ ಆಗಿದೆ ಈ ಸಾಮಾನ ತಯಾರಿಸೋಕ್ಕೆ ಅಂತ. ಇದೇನು ಮಾಡುತ್ತೆ ಅಂದರೆ, ಜನರು ಕಡಿಮೆ ನೀರು ಬಳಕೆ ಆಗಿರೋ ಸಾಮಾನ ತಗೊಂಡು ನೀರನ್ನ ತುಂಬ ಸಂರಕ್ಷಿಸೋಕ್ಕೆ ಸಹಾಯ ಮಾಡುತ್ತೆ. ಫ್ಯಾಕ್ಟರಿಗಳು ಕಡಿಮೆ ನೀರನ್ನ ಬಳಸ್ಕೊಂಡು ಸಾಮಾನ ತಯಾರಿಸೋಕ್ಕೆ ಇದು ಸಹಾಯ ಮಾಡುತ್ತೆ. ಆಸ್ಟ್ರೇಲಿಯಾ ಮುಖಾಲು ಮರುಭೂಮಿ ಆಗಿದ್ರು ಇವರು ಬೇಗ ಡೆವಲಪ್ ಆಗಿಬಿಟ್ಟು ನೀರನ್ನ ಸಂರಕ್ಷಿಸ್ತಿದ್ದಾರೆ. ಸೊ ನಾವು ಈ ಥರ ಸಂರಕ್ಷಿಸ್ತೀವಿ. ಎಲ್ಲರಿಗೂ ನಮಸ್ತೆ. ನಾನು 7ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ಅಭಿಜ. ನಾನು ಇವಾಗ ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಸ್ರೇಲ್ನ ಏನಕ್ಕೆ ತಗೊಂಡ್ವಿ ಅಂದರೆ, ಮಧ್ಯ ಏಷ್ಯಾದಲ್ಲಿ ಕಂಡು ಬರುತ್ತೆ. ಮಧ್ಯ ಏಷ್ಯಾದಲ್ಲಿ ಫುಲ್ ಮರುಭೂಮಿ ತುಂಬಿದೆ. ಅದಕ್ಕೆ ಇಸ್ರೇಲ್ ತಗೊಂಡ್ವಿ ನೀರಿನ ಸಂರಕ್ಷಣೆಗೋಸ್ಕರ. ಅಲ್ಲಿ 4 ಭಾಗ ಆಗಿ ವಿಂಗಡಿಸಿದೆ. ಮೊದಲೇದು ಕರಾವಳಿ ಬಯಲು, ಮಧ್ಯ ಬೆಟ್ಟಗಳು, ಜೋರ್ಡನ್ ಲಿಫ್ಟ್ಗಳಿವೆ ಮತ್ತು ನೇಗ ಮರುಭೂಮಿ ಅಂತ. ಕರಾವಳಿ ಬಯಲಲ್ಲಿ ಅರ್ಧ ಪಾಪ್ಯುಲೇಷನ್ ಅಲ್ಲೇ ಇದೆ. ಆಮೇಲೆ ನೇಗ ಮರುಭೂಮಿಯಲ್ಲಿ ರೆಕಾರ್ಡ್ ಆಗಿದೆ ಸುಮಾರು 200 ವರ್ಷಗಳಿಂದ ಒಂಚೂರು ಹನಿನೂ ಬಿದ್ದಿಲ್ಲ, ಮಳೆ ಹನಿನೂ. ಅದಕ್ಕೋಸ್ಕರ ಅಲ್ಲಿ ಅಷ್ಟು ಡೆಸರ್ಟ್ ಇದೆ. ಅವರು ನೀರಿನ ಸಂರಕ್ಷಣೆ ಹೆಂಗೆ ಮಾಡ್ತಿದ್ದಾರೆ ಅಂತ 5 ವಿಧ ಇದೆ. ಮೊದಲೇದು ಡಿಸ್ಯಾಲಿನೇಷನ್, ಸಮುದ್ರ ನೀರನ್ನ ಕುಡಿಯೋ ನೀರು ಮಾಡೋಕ್ಕೆ. ಆಮೇಲೆ ವೇಸ್ಟ್ ವಾಟರ್ ರೀಸೈಕಲಿಂಗ್, 100 ಲೀಟ್ರಲ್ಲಿ 87 ಲೀಟ್ರ್ ಮಾಡ್ತಾರೆ, 13 ಲೀಟ್ರನ್ನ ಬಿಡ್ತಾರೆ.
ಆಮೇಲೆ ಅವರು ಹನಿ ನೀರಾವರಿ ಮಾಡ್ತಾರೆ ಅಡ್ವಾನ್ಸ್ ಆಗಿ. ಅವರು ಮರುಭೂಮಿಲೇ ಮಾಡ್ತಾರೆ. ಎಷ್ಟು ಮಾಡ್ತಾರೆ ಅಂದರೆ ಬೇರೆ ದೇಶಕ್ಕೆಲ್ಲ ರಫ್ತು ಮಾಡ್ತಾರೆ. ಅಷ್ಟೊಂದು ಬೆಳೀತಾರೆ. ಅವರು ವ್ಯವಸಾಯದಲ್ಲಿ ಮುಂದೆ ಇದ್ದಾರೆ. ಆಮೇಲೆ ಅವರು ಒಂದು ಪಾಲಿಸಿ ಮಾಡಿದ್ದಾರೆ 60 ವರ್ಷದ ಹಿಂದೆ. ಏನಂದರೆ ಒಬ್ಬ ಮನುಷ್ಯನಿಗೆ 60 ವರ್ಷದ ಹಿಂದೆ 100 ಲೀಟ್ರ್ ಇತ್ತು, ಇವಾಗ 40 ಲೀಟ್ರ್ ಇದೆ. ಹೆಂಗೆಂದರೆ ಒಂದು ವರ್ಷಕ್ಕೆ 1 ಲೀಟ್ರ್ ಕಡಿಮೆ ಆಗ್ತಿರುತ್ತೆ. ಹಾಗೆ ಆಗ್ತಾ ಆಗ್ತಾ 40 ಲೀಟ್ರ್ ಆಗುತ್ತೆ. ಏನಾದ್ರು ಬರಗಾಲ ಬಂದರೆ 30 ಲೀಟ್ರ್ ಆಗಿಬಿಡುತ್ತೆ, 10 ಲೀಟ್ರ್ ಕಡಿಮೆ ಆಗುತ್ತೆ. ಏನಾದ್ರು ಮಳೆ ಏನಾದ್ರು ಬಂದಾಗ 41 ಲೀಟ್ರ್ ಆಗುತ್ತೆ. ಧನ್ಯವಾದಗಳು. ಈಗ ನಾವು ಹಲವಾರು ದೇಶಗಳ ಬಗ್ಗೆ ಅವರ ಹೇಗೆ ನೀರನ್ನು ಸಂಗ್ರಹಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ಹಾಗೆ ನಮ್ಮ ಭಾರತದಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋ ಆಸಕ್ತಿ ಕೂಡ ಇತ್ತು. ಈಗ ನಾನು ಭಾರತದಲ್ಲಿರುವಂಥ ಜಲಮೂಲಗಳ ಬಗ್ಗೆ ಹೇಳ್ತೀನಿ. ಭಾರತದಲ್ಲಿ ಸುಮಾರು 24.24 ಲಕ್ಷ ಜಲಮೂಲಗಳಿವೆ. ಅದರಲ್ಲಿ 97.1% ಗ್ರಾಮೀಣ ಪ್ರದೇಶಗಳಿವೆ. ಕೇವಲ 2.9% ನಮ್ಮ ನಗರ ಪ್ರದೇಶಗಳಲ್ಲಿವೆ. ಕೆರೆಗಳಲ್ಲಿ ಸುಮಾರು 59.1% ಅಷ್ಟು ನೀರಿದೆ. ಹಾಗೆ ಬೇರೆ ಬೇರೆ ಇದರಲ್ಲಿ ಆ ಪ್ರಮಾಣಗಳಲ್ಲಿವೆ. ಈಗ ನಾನು ನಮ್ಮ ದೇಶದ ಕೆಲವು ಮಾದರಿಗಳು, ನೀರಿನ ಸಂರಕ್ಷಣೆಯ ಕೆಲವು ಮಾದರಿಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಗಣೇಶ್ ಶಾನ್ಭಾಗ್ ಅವರು. ಇವರು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದ್ದಾರೆ. ಅವರು ಅವರ ಅಪಾರ್ಟ್ಮೆಂಟಲ್ಲಿ ಮೊದಲಾಗಿ ಅವರು ಮಳೆ ನೀರು ಕೊಯ್ಲು ಅನ್ನೋದನ್ನ ಮಾಡಿಸ್ತಾರೆ. ಇದರಲ್ಲಿ ಒಂದು ಘಟನೆ ಹೇಳ್ತೀನಿ. ಒಂದು ಮಗು ಅವ್ರ ಅಮ್ಮನಿಗೆ ಕೇಳುತ್ತೆ, ಅಮ್ಮ ನನಗೆ ನೀರು ಬೇಕು ಅಂತ ಕೊಡ್ತೀನಿ ಅಂತ. ಆಗ ಅವ್ರ ಅಮ್ಮ ಈ ನೀರು ಹಿಂಗಿದೆ ಅಂತ ಹೇಳಿದಾಗ ಅವರು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಸಿಚುವೇಶನ್ ಎಷ್ಟು ಹದಗೆಟ್ಟಿದೆ ಅಂತ. ಸೊ ಇವರು ಮಳೆ ನೀರು ಕೊಯ್ಲುನ ಮಾಡಿಸಿದಾಗ ಸುಮಾರು 2 ಲಕ್ಷ ಅಷ್ಟು ಅವರ ವಾಟರ್ ಬಿಲ್ಲು ಸೇವ್ ಆಗುತ್ತೆ. ಹೀಗೆ ಅವರು ಸುಮಾರು 300 ಅಪಾರ್ಟ್ಮೆಂಟ್ಗಳಿಗೆ ಮಳೆ ನೀರು ಕೊಯ್ಲುನ ಬೆಂಗಳೂರಲ್ಲಿ ಹಾಕ್ಸಿದ್ದಾರೆ. ಈಗ ನಾನು ರಂವೀರ್ ತನ್ವಾರ್ ಅವ್ರ ಬಗ್ಗೆ ಹೇಳ್ತೀನಿ. ರಂವೀರ್ ತನ್ವಾರ್ ಅವರು ದಿಲ್ಲಿಲಿದ್ದಾರೆ. ಅವರು ಅವರ ಕಾಲೇಜ್ ವಯಸ್ಸಿನಲ್ಲೇ ಅವರು ಈ ಪ್ರಾಬ್ಲಮ್ಗಳನ್ನ ನೋಡ್ತಾರೆ. ದಿಲ್ಲಿಲಿ ಸುಮಾರು ಪಾಂಡ್ಗಳು ಮುಚ್ಚೋಗಿತ್ತು. ಆ ಪಾಂಡ್ಗಳನ್ನು ಅವರು ಕಾಲೇಜ್ ಮುಗಿಸ್ಕೊಂಡು ಎಷ್ಟೊಂದು ಅವರ ಹಳ್ಳಿಯಿಂದನೇ ಶುರು ಮಾಡ್ತಾರೆ. ಅಲ್ಲಿಂದ ಸುಮಾರು ಕಳೆಗಳನ್ನ ಮತ್ತೆ ವೀಡ್ಗಳನ್ನ ಕಿತ್ತಿ ಅವರು ಕ್ಲೀನ್ ಮಾಡಕ್ ಶುರು ಮಾಡ್ತಾರೆ. ಅದನ್ನ ನೋಡಿ ಎಷ್ಟೋ ಯುವ ಜನರು ಅವರ ವಯಸ್ಸಲ್ಲಿ ಇವ್ರ ಜೊತೆ ಸೇರ್ಕೊಂಡು ಕ್ಲೀನ್ ಮಾಡ್ತಾರೆ. ಇವ್ರನ್ನ ಪಾಂಡ್ ಮ್ಯಾನ್ ಅಂತಾನೂ ಕರೀತಾರೆ. ಇವರು ಸುಮಾರು 80 ಪಾಂಡ್ಗಳನ್ನ ದಿಲ್ಲಿಲಿ ಕ್ಲೀನ್ ಮಾಡ್ತಾರೆ. ಈಗ ನಾನು ಕಲ್ಪನಾ ರಮೇಶ್ ಬಗ್ಗೆ ಹೇಳ್ತೀನಿ. ಕಲ್ಪನಾ ರಮೇಶ್ ಅವರು ತೆಲಂಗಾಣದವರು. ಇವರು ಸೆಕಂದರಾಬಾದಲ್ಲಿರುವಂತಹ ಬನ್ಸಿಲಾಲ್ ಪೇಟಲ್ಲಿರುವಂತಹ 17ನೇ ಶತಮಾನದ ಸ್ಟೆಪ್ ವೆಲ್ ಅನ್ನ ಕ್ಲೀನ್ ಮಾಡಿಸ್ತಾರೆ. ಈಗ ಅದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇದು 22 ಲಕ್ಷ ಲೀಟರ್ ವಾಟರ್ನ ಸ್ಟೋರ್ ಮಾಡ್ತಾ ಇತ್ತು. ಆದರೆ ಅವರು ಈಗ ರೀಸೆಂಟ್ ಆಗಿ ನೋಡಿದಾಗ ಸುಮಾರು 2,000 ಟನ್ ಅಷ್ಟು ವೇಸ್ಟ್ ಇತ್ತು. ಆಗ ಅವರು ಇದಕ್ಕೆ ಏನಾದ್ರು ಮಾಡಲೇಬೇಕು ಅಂತ ಅವರು ಹಾಗೆ 100 ಜನ ಇಂಜಿನಿಯರ್ಗಳು ಮತ್ತೆ ಸುಮಾರು 1,000 ಅಷ್ಟು ವರ್ಕರ್ಗಳನ್ನ ಹಿಡ್ಕೊಂಡು 500 ದಿವಸದಲ್ಲಿ ಆ ಇಡೀ ಸ್ಟೆಪ್ ವೆಲ್ ಅನ್ನ ಕ್ಲೀನ್ ಮಾಡಿಸ್ತಾರೆ. ಇದರಿಂದ ಆಮೇಲೆ ಅದಕ್ಕೆ ಲೈಟಿಂಗ್ ಎಲ್ಲ ಹಾಕ್ಸಿ ಅದನ್ನ ಟೂರಿಸ್ಟ್ ಸ್ಪಾಟ್ ತರ ಮಾಡಿದ್ದಾರೆ. ಈಗ ಇನ್ನೊಬ್ರು ಈಗ ಸುಮಾರು ನಮ್ಮ ಶಾಲೆಯಲ್ಲಿ ಇರುವಂತ ಅಥವಾ ನಮಗೆ ಗೊತ್ತಿರೋಲ್ಲೇ ಎಷ್ಟೊಂದು ಜನ ಮಳೆ ನೀರು ಕೊಯ್ಲುನ ಮಾಡ್ತಾ ಇದ್ದಾರೆ. ಹೀಗೆ ನಾವು ಮಾಡ್ಬೋದಲ್ವಾ? ನನ್ನ ಹೆಸರು ವೈಷ್ಣವಿ. ನಾನು 9ನೇ ತರಗತಿ. ನನ್ನ ಹೆಸರು ಸರಯು. ನಾನು 5ನೇ ತರಗತಿ. ನನ್ನ ಹೆಸರು ಅನಿಕೇತನ. ನಾನು 7ನೇ ತರಗತಿ ಓದ್ತೀನಿ. ನನ್ನ ಹೆಸರು ಅನಿಜಾ. ನಾನು 7ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ದಿಶಾ. ನಾನು 6ನೇ ತರಗತಿ ಓದ್ತೀನಿ. ನನ್ನ ಹೆಸರು ಸಿಂಚನಾ. ನಾನು 10ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ಮಾನಸ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಶ್ರೀ. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಭಾರ್ಗವ್. ನಾನು 9ನೇ ತರಗತಿಯಲ್ಲಿ ಓದ್ತೀನಿ. ನನ್ನ ಹೆಸರು ಸಾಯಿ ಕೀರ್ತನ. ನಾನು 8ನೇ ತರಗತಿಯಲ್ಲಿ ಓದ್ತೀನಿ. ನನ್ನ ಹೆಸರು ಆರ್ಜವ. ನಾನು 8ನೇ ತರಗತಿಗೆ ಓದ್ತಾ ಇದ್ದೀನಿ.